ಸಭಾಧ್ಯಕ್ಷರೇ, ಮಾನ್ಯ ಮುಖ್ಯಮಂತ್ರಿಗಳು ಸಹ ಈ KPSC ವಿಚಾರದಲ್ಲಿ ಉತ್ತರ ನೀಡಿದ್ದಾರೆ. ಅದಕ್ಕೆ ವಿರೋಧ ಪಕ್ಷದ ನಾಯಕರು ಕೂಡ ಮಾತನಾಡಿದ್ದಾರೆ. ಇವತ್ತು ಇರ್ತಕ್ಕಂಥ ಪ್ರಶ್ನೆ, ರಾಜ್ಯದಲ್ಲಿ ಇವತ್ತು ಲಕ್ಷಾಂತರ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತೇನು ಪರದಾಡ್ತಾ ಇದ್ದಾರೆ. ಇವತ್ತು ಪಕ್ಷಾತೀತವಾಗಿ ವಿಚಾರವನ್ನು ಎಲ್ಲರೂ ಕೂಡ ಇದ್ರ ಪರವಾಗಿದ್ದಾರೆ. ಏನು ಲೋಪದೋಷಗಳು ಆಗಿದೆ, ಅದು ಆಗಿರ್ತಕ್ಕಂಥ ಕಾರಣಗಳೇನು, ಎಲ್ಲ ಒಂದು ಕಡೆ ಅಕೌಂಟಬಿಲಿಟಿ ಇರಲೇಬೇಕಾಗ್ತದೆ. ಯಾಕಂದರೆ ಇದು ಹಲವಾರು ವರ್ಷಗಳಿಂದ ಪರೀಕ್ಷೆಗಳು ಆಗೋದು, ಪರೀಕ್ಷೆ ಆದಮೇಲೆ ಅದು ಫಲಿತಾಂಶ ಹೊರಬರೋದಿಲ್ಲ, ಫಲಿತಾಂಶ ಹೊರಬಂದ ಮೇಲೆ ಅದು ಇಂಟರ್ವ್ಯೂ ಬರೋದಿಲ್ಲ. ಈ ರೀತಿ ಅನೇಕ ಲೋಪದೋಷಗಳು ಕಳೆದ ಹಲವಾರು ವರ್ಷಗಳಿಂದ ನಿರಂತರವಾಗಿ ಬರ್ತಾ ಇದೆ. ಬಟ್ ಈಗ ಏನು ಗಂಭೀರವಾಗಿದ್ದಿರ್ತಕ್ಕಂಥ ಪ್ರಶ್ನೆ ಏನಿದೆ, ಇದು ಒಂದು ತಾರ್ಕಿಕ ಅಂತ್ಯಕ್ಕೆ ಹೋಗಲೇಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಒಳ್ಳೆ ರೀತಿ ಉತ್ತರವನ್ನು ಕೊಟ್ಟಿದ್ದಾರೆ. ವಿರೋಧ ಪಕ್ಷದ ನಾಯಕ ಎಲ್ಲರೂ ಕೂಡ ಮಾತನಾಡಿದ್ದಾರೆ. ಒಂದು ಲಾಜಿಕಲ್ ಎಂಡಿಗೆ ಹೋಗಲೇಬೇಕಾಗ್ತದೆ. ಆ ವಿದ್ಯಾರ್ಥಿಗಳ ಭವಿಷ್ಯ ಏನಿದೆ ಅದು ಅನ್ಯಾಯ ಆಗಬಾರ್ದು. ಏಜ್ ರಿಲ್ಯಾಕ್ಸೇಷನ್ ಕೂಡ ಆಗಬೇಕು, ಮರುಪರೀಕ್ಷೆನೂ ಆಗಬೇಕು. ಒಂದು ಪದೇ ಪದೇ ಈ ರೀತಿ ಪುನರಾವರ್ತನೆ ಆಗದ ರೀತಿಯಲ್ಲಿ ಸರ್ಕಾರ ಇದ್ರ ಬಗ್ಗೆ ಬಿಗಿಯಾದ ರೀತಿಯಲ್ಲಿ ಕ್ರಮವನ್ನು ಕೈಗೊಳ್ಳಬೇಕು. ಇದು ಉದ್ದೇಶ. ಅದಕ್ಕೆ ಸರ್, ಈಗ